ಬರ್ಡೇ ವ್ಲಾಗ್ ಆಗಿದ ತಕ್ಷಣ ಹೇಳಿದೆ ನಾನು ಗಿಫ್ಟ್ಸ್ ವ್ಲಾಗ್ ಮಾಡ್ತೀನಿ. ಸೊ ನನ್ನ ಬರ್ಡೇಗೆ ಯಾರ್ಯಾರೆಲ್ಲ ಏನೇನು ಗಿಫ್ಟ್ಸ್ ಕೊಟ್ಟಿದ್ದಾರೆ, ಮತ್ತು ಈ ಸತಿ ಒಂದು ಎಲ್ಲ ತುಂಬ ತುಂಬ ಕಾಸ್ಟ್ಲಿ ಗಿಫ್ಟ್ಸೇ ಸಿಕ್ತು ನನ್ನ ಬರ್ಡೇಗೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದೆಲ್ಲ ಗಿಫ್ಟ್ ಸಿಕ್ಕಿದೆ. ಯಾರ್ಯಾರು ಗಿಫ್ಟ್ಸ್ನ ಕೊಟ್ಟಿದ್ದು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಬಟ್ ಲೇಟ್ ಆಯಿತು ಈ ವ್ಲಾಗ್ನ ಮಾಡೋದು, ಬಿಕಾಸ್ ನಾನು ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಟ್ರಿಪ್ ಕೂಡ ಹೋಗಿದ್ವಿ ಬರ್ಡೇಗೆ. ಸೊ ಎಲ್ಲ ಫುಲ್ ಡಿಲೇ ಆಯಿತು. ಇವಾಗ ಯಾರ್ಯಾರು ಏನೇನು ಗಿಫ್ಟ್ಸ್ ಕೊಡಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನನ್ನ ಹಣೆ ಬರೋದೇ ಚೆನ್ನಾಗಿಲ್ಲ. ಬರ್ಡೇ ವ್ಲಾಗ್ ಮಾಡಿ ಗಿಫ್ಟ್ಸ್ ವ್ಲಾಗ್ ಮಾಡೋದಾದ್ರೆ ಕರೆಂಟೇ ಹೋಗ್ಬಿಡ್ತು. ನಮ್ಮ ತಾತ ಟಾರ್ಚ್ ಹಾಕ್ಕೊಂಡು ಯಾವುದೋ ಪ್ರಾಣಿ ಹಿಡ್ದಂಗೆ ಹಿಡಿತವ್ರೆ. ರಮಣ, ಕರೆಂಟ್ ಹೋಗ್ಸ್ಬಿಟ್ಟಲ್ಲ ರಮಣ. ಬಂದರು ಚಾರ್ಜಿಂಗ್ ಲೈಟ್ ಹಾಕ್ಕೊಂಡು. ಯಾಕೆ ರಮಣ ಹಿಂಗೆ ಬೇಜಾರಾಗಿದ್ದೀರಾ? ಆ್ಯಂಡ್ ಈ ರೂಮಲ್ಲಿ ಕರೆಂಟ್ ಇಲ್ದೇನು ಕುಚ್ಚಾಕ್ತಾರ ಮಮ್ಥನ್ಗೆ. ಜೈ ಇಲ್ಲ, ಚಾರ್ಜ್ ಹಾಕೊಂಡಿದ್ದೀನಿ. ಓಹೋ ಹೋ ಹೋ ಹೋ, ಇಲ್ಲಿ ನೋಡಿ ಡೆಡಿಕೇಶನ್. ನಮ್ಮ ಅಕ್ಕ ಕುಚ್ಚಾಕ್ತಾರೆ, ಸೀರೆ ಕುಚ್ಚು. ಅದು ಕರೆಂಟ್ ಇಲ್ಲ ಅಂದ್ರು ಟಾರ್ಚ್ ಹಾಕೊಂಡು ಹಂಗೆ. ಇಲ್ಲಿ ನಮ್ಮಮ್ಮ ಆಯ್ತಾ, ಅಲ್ಲಿ ನಮ್ಮಮ್ಮ. ಆ್ಯಂಡ್ ಇಲ್ಲಿ ಚಂದನ ಬಂದು, ಚಂದನ ಎಲ್ಲೈತಿದೆ? ವಾಶ್ರೂಮ್ ಗೊತ್ತಿದೆ, ಬಾಯಿಲೆ ಬಾಯಿಲೆ. ಯಾಕೆ ಅಯ್ಯಪ್ಪ ಜಾರ್ ಬಿಡುವೆ ಅಂದರೆ ಮಳೆ ಮಳೆ ಮಳೆ, ಸಿಕ್ಕಾಬಟ್ಟೆ ಮಳೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ, ಬಟ್ ತುಂಬ ಮಳೆ ಬರ್ತೈತೆ ಇಲ್ಲಿ ನೋಡಿ. ಅದಕ್ಕೆ ಕರೆಂಟ್ ತೆಗ್ದ್ಬಿಟ್ಟವ್ರೆ. ಕರೆಂಟ್ ಬರೋವರೆಗೂ ವ್ಲಾಗ್ ಇಲ್ಲ ಗೈಸ್, ವೇಟ್ ಮಾಡಿ. ಕರೆಂಟ್ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗೂ ವ್ಲಾಗಿಗೂ ಹಾಗೆ ಬರಲ್ಲ. ಯಾವಾಗಾದ್ರೂ ವ್ಲಾಗ್ ಮಾಡ್ತೀನಿ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು. ಹೇಗೆ ಎದ್ರು ಕೊಡ್ತೀವಿ? ಯಾರು ಕೊಡಿಲ್ಲ, ಫ್ಲಾಶ್ ಲೈಟ್ ಹಾಕ್ಬಿಟ್ಟು ಗೊತ್ತಾಗೋಯ್ತು. ವಾಶ್ರೂಮಿಂದ ಎದುರಿಸೋಣ ಅಂದ್ಕೊಂಡೆ ಸ್ಟಾಪ್ ಆಗ್ಬಿಡ್ತು. ಆ್ಯಂಡ್ ನನ್ನ ಫೋಟೋ ನೋಡ್ರಿ. ಓಕೆ ಗೈಸ್, ದೇವರು ನನ್ನ ಮೇಲೆ ಕೃಪೆ ತೋರಿ ಒಂದು ವ್ಲಾಗ್ ಮಾಡಲಿ ಅಂತ ಕರೆಂಟ್ ಬರ್ಸೋರು. ಯಾವಾಗ ಡಮ್ ಅನಿಸ್ತದೋ ಗೊತ್ತಿಲ್ಲ ಕರೆಂಟಿಗೆ. ಮತ್ತೆ ಅಷ್ಟೋ ವ್ಲಾಗ್ನ ಮುಗಿಸೋಣ. ಸೊ ಈಗ ಫಸ್ಟು ಗಿಫ್ಟ್ ಬಂದು ನನ್ನ ಬರ್ಡೇ ದಿನ ಕೊಟ್ಟಿದ್ದು ಪ್ರೀತಿ. ಸೊ ಯಾವ ಗಿಫ್ಟ್ ಏನೇ ಸೌಂಡಿಂಗ್ ಬರ್ತದೆ. ಆ್ಯಂಡ್ ಆಲ್ಸೋ ಇದು ಸಪ್ರೇಟಾಗಿ ಹಾಕಿರ್ತೀನಿ. ಸೊ ನೋಡಿ ಗೈಸ್, ಇದೇ ಗಿಫ್ಟ್ ಅವ್ಳು ಕೊಟ್ಟಿತ್ತು ನನಗೆ. ಸೊ ಇದೇನಂದರೆ ಬೆಳ್ಳಿದು ಕಾಲ್ಗೆ ಹಾಕ್ಕೊಳ್ಳೋದು. ಹಿಂಗೆ ನಾನು ಇನ್ನೂ ಹಾಕಿಲ್ಲ, ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂತ ಕಟ್ ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ಅವಳು ನನಗೆ ಇದು ಕೊಟ್ಟಿರೋದು ಮೇನ್ ನನಗೆ ದೃಷ್ಟಿ ಆಗತ್ತೆ ಅಂತ ಇದು ಕೊಟ್ಲಂತೆ. ಇನ್ನೊಂದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಿಜ ಅಂದರೆ ಅವಳು ಐ ಮೀನ್ ನನಗೆ ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ, ಅವಳು ವ್ಲಾಗಲ್ಲಿ ನೀವು ಎಷ್ಟು ನೋಡಿರ್ತೀರೋ ಗೊತ್ತಿಲ್ಲ, ಔಟ್ ಆಫ್ ದ ವ್ಲಾಗ್ ನಾನು ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ನಗಿಸ್ತಾಳೆ ಅಂದರೆ ಒಂಥರ ಸಣ್ಣ ಹುಡುಗಿ, ಸಣ್ಣ ಮಕ್ಕಳು ಹೆಂಗೆ ಆಡ್ತಾರೋ ಹಂಗೆ ನಗಿಸ್ತಾನೆ ಇರ್ತಾಳೆ. ಅವಳಿಂದ ನಾನೇನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಬಿಕಾಸ್ ಅವಳಿಗೆ ಅಷ್ಟು ಮೆಚುರಿಟಿ ಇಲ್ಲ. ಓಕೆ ಹಿಂಗೆ ಮಾಡಬೇಕು ಒಬ್ರಿಗೆ ಅಂತ ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅವಳು ನನಗೋಸ್ಕರ ನಂಗೆ ದೃಷ್ಟಿ ಆಗಬಾರ್ದು ಅಂತ ನಾನೇನೋ ಒಂದು ತೊಗೊಬೇಕು ಇವಳಿಗೆ ಅಂತೆಲ್ಲ ಯೋಚನೆ ಮಾಡೋಳಲ್ಲ. ಅದೇ ನನಗೆ ತುಂಬ ಖುಷಿ. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ತುಂಬ ಕಷ್ಟಪಡ್ತಾಳೆ ಅವಳು ಅಷ್ಟೇ. ಅವ್ರ ಮನೆಯವರೆಲ್ಲರೂ ತುಂಬ ಕಷ್ಟಪಡ್ತಾರೆ. ಇನ್ನೊಂದು ದೊಡ್ಡ ಗಿಫ್ಟ್ ನನ್ನ ಪ್ರೀತಿ ಅಂದರೆ ಅವ್ರ ಫ್ಯಾಮಿಲಿನೇ. ಅವರಮ್ಮ ನೀವು ನಂದು ಬರ್ಡೇ ವ್ಲಾಗಲ್ಲಿ ನೋಡ್ಬೋದು, ದೃಷ್ಟಿ ತೆಗಿಯೋದಾಗಿರ್ಬೋದು. ಅವ್ರ ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಎಷ್ಟು ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಅದು ನನಗೆ ದೊಡ್ಡ ಗಿಫ್ಟ್ ಅವ್ರ ಕಡೆಯಿಂದ. ಅದ್ರ ಜೊತೆ ಅವಳು ನನಗೆ ಇದು ಕೊಟ್ಟಿರೋ ವ್ಯಾಲ್ಯೂ ಅನ್ನೋಕ್ಕಿಂತ ಅವಳು ನನಗೋಸ್ಕರ ಇಷ್ಟು ಖರ್ಚು ಮಾಡಿದಾಳಲ್ಲ, ಅವಳಿಗೆ ತುಂಬ ಕಷ್ಟ ಇರೋದ್ರಲ್ಲಿ ಇಷ್ಟು ಖರ್ಚು ಮಾಡಲ್ಲ, ಅದಕ್ಕೆ ನಂಗೆ ಸಿಕ್ಕಾಬಡೆ ಇಷ್ಟ. ಸೊ ದಿಸ್ ಇಸ್ ಪ್ರೀತೀಸ್ ಗಿಫ್ಟ್. ನೆಕ್ಸ್ಟ್ ಯಾರಿಗೋರ್ಗೆ ಬರುತ್ತೋ ಗೊತ್ತಲ್ಲ, ಟಕ್ಕಂತವಳ. ಸೊ ಸುಮಾರಷ್ಟು ಜನ ಆ್ಯಕ್ಚುಲಿ ನಮ್ಮ ಬ್ಲಾಗಲ್ಲಿ ಕೇಳ್ತಿದ್ದೆ ರಶ್ಮಿ ಅಕ್ಕಂದು ಏನು ಗಿಫ್ಟು ಹೇಳಿ ಅಂತ. ಸೊ ಇದು ರಶ್ಮಿ ಅಕ್ಕ ಕೊಟ್ಟಿದ್ದು ಗಿಫ್ಟ್. ಇದು ಬಂತು 2 ವಾಲೆ. ನಾನು ಅಕ್ಕನ ಕಡೆಯಿಂದ ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ನಾನು ಅಕ್ಕನಿಗೆ ಬರ್ಡೇಗೆ ನಾನೇನು ಕೊಟ್ಟಿದ್ದೆ ಅಂದರೆ ಬೆಳ್ಳಿ ಮುಖವಾಡ ಕೊಡಿಸಿದ್ದೆ ಅಕ್ಕನಿಗೆ. ಇಟ್ಸ್ ನಾಟ್ ಅಬೌಟ್ ದ ವ್ಯಾಲ್ಯೂ. ಸೊ ನನಗೆ ಅನಿಸ್ತಿತ್ತು ಅಕ್ಕಂಗೆ ನಾನು ಏನು ಕೊಟ್ಟರು ಅದು ಯೂಸ್ ಆಗಬೇಕು. ಅಂದರೆ ದುಡ್ಡು ಅಂತ ಅಲ್ಲ, ಬಟ್ ಇವಾಗ ನಾವು ಏನೋ ಒಂದು ಕೊಡ್ತೀವಿ, ಸೀರೆ ಕೊಡೋದು, ಬಟ್ಟೆ ಕೊಟ್ಟಾಗ ಅವ್ರು ಯೂಸ್ ಮಾಡಲ್ಲ ಕರೆಕ್ಟಾಗಿ. ನಾವು ಒಂದಿನ ಯೂಸ್ ಮಾಡಿ ಏನಾದ್ರು ಒಂದು ಉಳಿಯೋ ಥರ ಕೊಡಬೇಕಂತ. ಹಂಗೂ ನನಗೆ ಸ್ವಲ್ಪ ಜನ ಲಕ್ಷ್ಮೀ ಮುಖವಾಡ ಕೊಡಬೇಡ ಅಂತ ಹೇಳಿದ್ರು. ಬಟ್ ನನಗೆ ಆ ಥರ ಎಲ್ಲ ಮನಸ್ಸು ಚೆನ್ನಾಗಿದ್ರೆ ಏನು ಗೊತ್ತಾ, ಲಕ್ಷ್ಮೀ ದೇವ್ರು ನಮ್ಮ ಹತ್ರನೂ ಇರ್ತಾರೆ, ಎಲ್ಲರ ಹತ್ರನೂ ಇರ್ತಾರೆ. ಸೊ ನಾನು ಮುಖವಾಡ ಕೊಟ್ಟಿದ್ದೆ ಅಕ್ಕಂಗೆ. ಅಕ್ಕ ನನಗೆ 2 ಜೊತೆ ವಾಲೆ ಕೊಟ್ಟರು.
ಬಟ್ ಇನ್ನೊಂದೇನೆಂದರೆ ನನಗೆ ಗಿಫ್ಟ್ ತುಂಬ ಖುಷಿ ಆಯಿತು. ಬಟ್ ನಂಗೆ ಅದಕ್ಕಿಂತ ಜಾಸ್ತಿ ಖುಷಿಯಾಗಿದೆ, ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ ಅಕ್ಕಂದು ನಂದು. ಅವ್ರು ನನ್ನ ಬರ್ಡೇಲಿ ಹಾಡು ಹಾಡಿದ್ರು, ಎಷ್ಟು ಚೆನ್ನಾಗಿ ನನಗೋಸ್ಕರ ಹಾಡು ಹಾಡಿದ್ರು ಅಂದರೆ ಲಿಟ್ರಲಿ ನಾನು ಅದನ್ನು ಅಲ್ಲಿ ನನಗೆ ಅಳುವನ್ನು ಕಂಟ್ರೋಲ್ ಮಾಡ್ಕೊಂಡೆ. ಬಟ್ ಅದು ವೀಡಿಯೋ ನೋಡಾದ್ಮೇಲೆ ಐ ವಾಸ್ ವೆರಿ 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 ಎಮೋಷ್ನಲ್. ನಂಗೆ ಸಖತ್ ಎಮೋಷ್ನಲ್ ಆಗುತ್ತೆ ಆ ವಿಡಿಯೋ. ಅದೊಂಥರ ಹೆಂಗಿತ್ತು ಅಂದರೆ ಒಂದು ಪೀರಿಯಡ್ ಆಫ್ ಪೇಸಲ್ಲಿ ನಾವು ಅಂದ್ಕೊತೀವಿ ಓಕೆ ನಾವಂದರೆ ನಾವಷ್ಟು ವರ್ತ್ ಇಲ್ಲ ಅಥವಾ ನಾವಷ್ಟು ಸ್ಪೆಷಲ್ ಅಲ್ಲ ಯಾರಿಗೂ ಅಂದ್ಕೊತೀವಿ. ಬಟ್ ಸಡನ್ನಾಗೆ ದೇರ್ ಆರ್ ಫ್ಯೂ ಪೀಪಲ್ಸ್ ಹೂ ಕಮ್ ಇನ್ ಅವರ್ ಲೈಫ್ ಆ್ಯಂಡ್ ಫೀಲ್ ಇಲ್ಲ ನೀನು ತುಂಬ ಸ್ಪೆಷಲು, ಯು ಐ ಮೀನ್ ನಿನ್ನಲ್ಲಿ ಏನೋ ಒಂದಿದೆ ಅಂತ ನಮ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಲ್ಲ. ಐ ವಾಸ್ ವೆರಿ 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 ಹ್ಯಾಪಿ. ಅದಕ್ಕಿಂತ ಐ ಮೀನ್ ದಿಸ್ ವಾಸ್ ನಂಗೆ ತುಂಬ ಖುಷಿ ಆಯಿತು. ಬಟ್ ಇದು ನನಗೆ ಗೊತ್ತಿರೋ ಪ್ರಕಾರ ಅಕ್ಕ ಹೇಳಿಲ್ಲ, ಪ್ರೀತಿ ಹೇಳಿದ ಪ್ರಕಾರ ಒಂದು 3.5 grams ಏನೋ ಇರಬೇಕಿದು. ಬಟ್ ನನಗೆ ಈ ಗಿಫ್ಟ್ಗಿಂತ ನನಗೆ ಅಕ್ಕ ಹಾಡಾಡಿದ್ರಲ್ಲ ನನ್ನ ಜೊತೆ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನೆಕ್ಸ್ಟು ರಶ್ಮಿ ಅಕ್ಕನ ಗಿಫ್ಟ್ ಆಯಿತು. ನಾನು ಕ್ಯಾಮ್ರಾಮನ್ ಅಂದರೆ ನಾನು ಚಂದವ್ರಿಗೆ ಗಿಫ್ಟ್ ಓಪನ್ ಮಾಡ್ತೀನಿ. ಸೊ ನೋಡಿ, ಇದು ನಮ್ಮ ಚಂದು ಕೊಟ್ಟಿದ್ದ ಗಿಫ್ಟ್ ಇದು. ಇನ್ನೊಂದೇನೆಂದರೆ ಐ ಆಮ್ ಪ್ಲ್ಯಾನಿಂಗ್, ನಾನು ಇಲ್ಲಿ ಪಿಯರ್ಸ್ ಮಾಡಿಸ್ಬೇಕಂತ ಅನ್ಕೊತಾ ಇದ್ದೀನಿ ಇಲ್ಲಿ, ಆಯಿತಾ. ಸೊ ಅವಾಗ ಒಂದು ವಾಲೆ ತೊಗೋಬೇಕಂತ ಅನ್ಕೋತಾ ಇದ್ದೆ. ಬಟ್ ನಮ್ಮ ಚಂದು ಗಿಫ್ಟ್ ಕೊಟ್ಟಾದ್ಮೇಲೆ ಅಂದ್ಕೊಂಡೆ ಸುಮ್ಮನೆ ಅದು ಇದು ಹಾಕ್ಸೋಳ್ಳೋದೇ ಬೇಡ, ಇದೇ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಾನು ನಮ್ಮ ಚಂದಗೂ ಗೊತ್ತಿಲ್ಲ ಇದುವರೆಗೂ. ಸೊ ನಾನು ಇಲ್ಲಿ ಪಿಯರ್ಸ್ ಮಾಡಿದ ತಕ್ಷಣ ಇದೇ ನಾನು ಹಾಕ್ಕೊತೀನಿ, ಇದೇ ವಾಲೆನೇ ನಾನು ಪಿಯರ್ಸ್ ಮಾಡ್ಕೊತೀನಿ ನಾನು. ಆ್ಯಂಡ್ ನಮ್ಮ ಚಂದು ಬಗ್ಗೆ ಹೇಳಂಗಿಲ್ಲ, ಎಷ್ಟೊಂದು ಸತಿ ಎಲ್ಲ ವ್ಲಾಗಲ್ಲೂ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಅವಳು ಬರ್ಡೇ ದಿನ ಆ್ಯಕ್ಚುಲಿ ಏನಂದರೆ ನನ್ನ ಬರ್ಡೇ ದಿನ ಅನ್ಕೊತಿದ್ದೆ ನಾನು ಅಳಬಾರ್ದು, ಯಾರೇ ನನ್ನ ಬಗ್ಗೆ ಏನೇ ಹೇಳಿದ್ರು ನಾನು ಅಳಬಾರ್ದು ಅಂತ ತುಂಬ ಸ್ಟ್ರಾಂಗ್ ಆಗಿದ್ದೆ. ಅಕ್ಕ ಆಡಾಡುವಾಗಲೂ ನಾನು ಅಳಲಿಲ್ಲ, ಪ್ರೀತಿನೂ ಅಷ್ಟೇ ಏನೇನೋ ಮಾತಾಡ್ತಾ ಇಲ್ಲ ಅವಾಗಲೂ ನಾನು ಅಳಲಿಲ್ಲ. ಬಟ್ ಅವಳು ಸಡನ್ನಾಗಿ ಗಿಫ್ಟ್ ಕೊಟ್ಟ ಅಳ್ತಾ ಇಲ್ಲ, ನನಗೆ ಅವಳು ನೋಡಿದ ತಕ್ಷಣ ಸಕ್ ಅಂತ ಅಳು ಬಂತು. ಐ ವಾಸ್ ಥಿಂಕಿಂಗ್ ನಾನು ಅಳಬಾರ್ದು ವ್ಲಾಗ್ಸಲ್ಲೆಲ್ಲ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಅವಳು ಹತ್ತಿದ ತಕ್ಷಣ ಅವತ್ತು ನನಗೆ ಅಳು ಬಂದುಬಿಡ್ತು. ಆ್ಯಂಡ್ ನಾನು ಹಳೆಯ ವ್ಲಾಗಲ್ಲೂ ಹೇಳಿದ್ದೀನಿ, ಈ ವ್ಲಾಗಲ್ಲೂ ಹೇಳಿದ್ದೀನಿ, ಈ ಅಮೌಂಟ್ ಅವಳು ನನಗೇನು ಕೊಟ್ಟಿದ್ದಾಳಲ್ವಾ, ದಟ್ ಈಸ್ ಅವಳಿಗದು ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಸಮ್ ಆಫ್ ಮನಿ ಅದು. ಸೊ ಆ ಮನಿನ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಈಗ 100 rupees ನಾವೇನಾದರೂ ತೊಗೊಂಡ್ರೆ ನಾವು ಬೇರೆಯವ್ರಿಗೆ ಏನಾದರೂ ಕೊಡ್ತೀವಿ ಅಂದರೆ ಡೆಫಿನೆಟ್ಲಿ ಒಂದು 100 rupees ಒಂದು 20-30 rupees ವಾಪಸ್ ಕೊಡ್ಬೋದು. ಬಟ್ ಅವಳು ಹೆಂಗೆ ಅಂದರೆ ನನಗಂದರೆ 100ಅಲ್ಲಿ ಬೇಕಾದ್ರೆ 100 rupees ಕೊಡೋವಂಥ ವ್ಯಕ್ತಿ. ಸೊ ದಟ್ ಈಸ್ ವೈ ಐ ಆಮ್ ಟೆಲಿಂಗ್, ಇದು ತುಂಬ ಸ್ಪೆಷಲ್ ನನಗೆ. ಐ ನೋ ಎಲ್ಲರಿಗೂ ಬೇಜಾರಾಗ್ಬೋದು, ಬಟ್ ಸ್ಟಿಲ್ ಇಫ್ ಸಂಬಡಿ ಈಸ್ ಆಸ್ಕಿಂಗ್ ಮಿ ಯಾರು ತುಂಬ ಪ್ರಿಷಿಯಸ್ ಗಿಫ್ಟ್ ಅಂದರೆ ನನಗೆ ನನ್ನ ಚಂದ ಕೊಟ್ಟಿದ್ದೆ. ಯಾಕಂದರೆ ಇರೋದನ್ನ ಎಲ್ಲ ನನಗೆ ಕೊಡೋದಿದೆಯಲ್ಲ, ಅದು ತುಂಬ ತುಂಬ ಸ್ಪೆಷಲ್ ನನಗೆ. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಗಿಫ್ಟ್. ಇದು ಸ್ವಲ್ಪ ಹೆಚ್ಚು ಬೆಲೆ ಬಾಳುವಂಥ ಗಿಫ್ಟು ಇದೆ ನನಗೆ ಸಿಕ್ಕಿರೋದು. ಅದೇನೋ ನಮ್ಮಮ್ಮ ಕೊಡಿಸಿರೋದು. ನಾನು ವ್ಲಾಗ್ ಮಾಡುವಾಗಲೇ ಆಯೋಭುಜ ಈ RX ಎಲ್ಲ ಅವ್ರಿಗೆ ಟೈಮಲ್ಲೇ ಹೋಗೋದು. ಓಕೆ ಗೈಸ್, ಸೊ ದಿಸ್ ಗಿಫ್ಟ್ ಇಸ್ ಗಿವನ್ ಬೈ ಮಾಮ್. ಅಯ್ಯೋ ಹಿಂಗೆ ಹೋಯ್ತೈತಲ್ಲಪ್ಪ. ಓಕೆ, ಅಯ್ಯೋ ಉಲ್ಟಾ ನೋಡಿ ಗೈಸ್. ಸೊ ಇದು ಶಾರ್ಟ್ ಚೈನು ನಮ್ಮ ಮಮ್ಮಿ ನಂಗೆ ಕೊಡಿಸಿದ್ದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಡವೆ ಎಲ್ಲ ಏನೇನು ಮಾಡಿಸ್ಬೇಕು ಅದೆಲ್ಲ ತಲೆಯಲ್ಲಿತ್ತು. ಸಾಕು ಇನ್ನು ಮಾಡ್ಸೋದು ಬೇಡ, ಇನ್ಮೇಲೆ ಸ್ವಲ್ಪ ಅಮೌಂಟ್ನ ಸೇವ್ ಮಾಡೋಣ ಅಂತ ತಲೆಯಲ್ಲಿತ್ತು. ಬಟ್ ರಶ್ಮಿ ಅಕ್ಕ ಅಂದರೆ ರೀಸೆಂಟಾಗೆ ನಾನು ಅಕ್ಕ ಏನೋ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಅನ್ಕೊತಿದ್ದೆ ಶಾರ್ಟ್ ಚೈನ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಚೋಕರ್ಗಳಿದೆ, ಬಟ್ ಶಾರ್ಟ್ ಚೈನ್ ಅಂತ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ತೊಗೋಬೇಕು ಅಂದ್ಕೊಂಡಿದ್ದೆ. ಮೇ ಬಿ ಆ ದೇವರು ತಕ್ಷಣ ಟಕ್ಕಂತ ಕೇಳಿಸ್ಕೊಂಡು ನನಗೆ ಈ ಶಾರ್ಟ್ ಚೈನ್ ಇದು ಮಾಡಿಸಿದ್ರು. ಸೊ ಇದೇ ಹೈಯೆಸ್ಟ್ ಆ್ಯಕ್ಚುಲಿ ಇವಾಗ ಸಿಕ್ಕಿರೋದ್ರಲ್ಲಿ, ಇದು ಮಮ್ಮಿ ಕೊಡಿಸಿದ್ದು. ಬಟ್ ಯಾ ನನಗೆ ಆ್ಯಕ್ಚುಲಿ ಡಿಸೈನ್ಸ್ ಎಲ್ಲ ಆ್ಯಂಡ್ ಸುಮಾರಷ್ಟು ಜನ ನಂದು ಏನಂತಾರೆ ಡಿಸೈನ್ಸ್ ಲಾಸ್ಟ್ ಟೈಮ್ ನಂದು ಲಾಂಗ್ ನೆಕ್ಲೆಸ್ ಮಾಡಿಸಿದಾಗಿರ್ಬೋದು ತುಂಬ ಚೆನ್ನಾಗಿ ನಂಗೆ ಕೇಳ್ತೀರಿ ಡಿಸೈನ್ ಕಳಿಸಿ ಅಂತ. ನಮ್ಮ ಮಮ್ಮಿದು ಶಾರ್ಟ್ ಚೈನ್ದು ತುಂಬ ಚೆನ್ನಾಗಿ ಕೇಳಿರೋದ್ರಿಂದ ನಾನು ಡಿಸೈನ್ ಹಾಕ್ತಿದ್ದೀನಿ. ಸೊ ನೋಡ್ಕೊಳ್ಳಿ ಆ ಡಿಸೈನ್ನ, ನಾನು ಸಪ್ರೇಟ್ ಫೋಟೋ ಬೇಕಾದ್ರೆ ಹಾಕ್ತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಬಟ್ ನನಗೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ಲಿಕ್ಕೆ ಟೈಮ್ ಸಿಕ್ಕಲಿಲ್ಲ. ಸೊ ವ್ಲಾಗಲ್ಲೇ ಹಾಕ್ತೀನಿ ಮಮ್ಮಿದು ಶಾರ್ಟ್ ನೆಕ್ಲೆಸ್ದು ಫೋಟೋ. ನೀವು ಅದನ್ನೇ ತೊಗೊಂಡು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಆ ಡಿಸೈನು. ಆ್ಯಂಡ್ ಈ ಡಿಸೈನು ನಾನು ಹಾಕಿರ್ತೀನಿ ಗೈಸ್, ಓಕೆನಾ.
ಆ್ಯಂಡ್ ಇದರೆಲ್ಲದ್ರ ಜೊತೆ ನಂಗೆ ತುಂಬ ಬಟ್ಟೆಗಳು ಗಿಫ್ಟ್ಸ್ ಆಗಿ ಸಿಕ್ತು. ಅದನ್ನ ನನಗೆಲ್ಲ ಆಗಲೇ ಬರ್ಡೇಗೆಲ್ಲ ಯೂಸ್ ಮಾಡಿ ಎಲ್ಲ ಗಜಿಬಿಜಿ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಬಟ್ಟೆಗಳು ಕೂಡ ತುಂಬ ಗಿಫ್ಟ್ಸ್ ಆಗಿ ಸಿಕ್ತು. ಬಟ್ ಈ ಸತಿ ನನಗೆ ಮೆಜಾರಿಟಿ ಸಿಕ್ಕಿರೋದೆಲ್ಲ ಗೋಲ್ಡೆ. ಆ್ಯಂಡ್ ಖುಷಿ ವಿಚಾರ ಏನಂದರೆ ದಿಸ್ ಬರ್ಡೇ ನಂಗೆ ಗೊತ್ತಿಲ್ಲ, ನಂಗೆ ಒಂಥರ ಎಷ್ಟು ಖುಷಿ ಕೊಡ್ತು ಅಂದರೆ ನನಗೆ ಹೆಂಗೆ ನನ್ನ ಡ್ರೀಮ್ ಬರ್ಡೇ ಇರಬೇಕನ್ನಿಸ್ತು ಹಾಗೆ ಇತ್ತು. ಒಂದು ನಾನು ತುಂಬ ನಂಬೋದು ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಆಫ್ ಮೈ ಬರ್ಡೇ, ಅದು ನಮ್ಮ ಫ್ಯಾಮಿಲಿ ಜೊತೆ. ಆಮೇಲೆ ಈವ್ನಿಂಗ್ ಎಲ್ಲ ರಶ್ಮಿ ಅಕ್ಕ ಅವರೆಲ್ಲರೂ ಇದ್ದರು, ಅವರೆಲ್ಲರೂ ಅಷ್ಟೇ ಅದೇ ನನ್ನ ಬರ್ಡೇನ ಅವ್ರ ಬರ್ಡೇ ಥರ ಫುಲ್ಲು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇರಲಿಲ್ಲ. ಆಮೇಲೆ ಅವ್ರ ಪ್ರೀತಿಯವ್ರ ಫ್ಯಾಮಿಲಿ ಎಲ್ಲ ಇದ್ದರು. ಸೊ ಒಂಥರ ಮಿಕ್ಸ್ಚರ್ ಆಫ್ ಫ್ಯಾಮಿಲಿ, ಫ್ರೆಂಡ್ಸ್, ಎಮೋಷನ್ಸ್ ಆ್ಯಂಡ್ ಎಲ್ಲರೂ ತುಂಬ ಓಪನ್ ಅಪ್ ಆಗಿ ನಾವಾಗಿದ್ವಿ. ಅದು ನಂಗೆ ಸಿಕ್ಕಾಬಡೆ ಖುಷಿ. ನಾನು ಸಜೆಷನ್ ನಾನು ಎಲ್ಲರಿಗೂ ಕೊಡೋದೇನೆಂದರೆ, ನಂಗೆ ಅದೇನೋ ಗೊತ್ತಿಲ್ಲ, ಬುದ್ಧಿ ಬಂದಾಗಿಂದನೂ ಅಷ್ಟೇ ನಾನು ದುಡ್ದಿದ್ದು ಪ್ರತಿ ಒಂದು ರೂಪಾಯಿ ಒಂದು ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಬಟ್ಟೆಗಳಿಗೆಲ್ಲ ನಾನು ತುಂಬ ಕಮ್ಮಿ. ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿ ರಿಪೀಟೆಡ್ ಔಟ್ಫಿಟ್ಸನ್ನು ನಾನು ಹಾಕೋದು, ದಟ್ ಈಸ್ ಓಕೆ. ನನಗೆ ಅದೇನೋ ಬಟ್ಟೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ನನ್ನ ಬುದ್ಧಿ ಬಂದಾಗಿನೂ ನಾನು ಸಿಕ್ಕಾಬಟ್ಟೆ ಖರ್ಚು ಮಾಡಿರೋದು ಅಂದರೆ, ಒಂದು ನಾನು ಊಟ ತಿನ್ಬೇಕಿದ್ದು ಅನ್ಸಿದ್ರೆ ನಮ್ಮ ಅಮ್ಮಂಗೂ ಕೊಡಿಸ್ತೀನಿ, ನಾನು ತಿನ್ಬೇಕು, ಆ ಥರ ನಾವು. ಅದು ಬಿಟ್ಟರೆ ನಾನು ಖರ್ಚು ಮಾಡೋದೇ ಯಾವಾಗಲೂ ಅಮೌಂಟ್ ನಾನು ಒಂದಕ್ಕೆ ಹಾಕಿದ್ದೀನಿ ಅಂದರೆ ಅದು ಗೋಲ್ಡ್ ಮೇಲೆ. ಸೊ ನಾನು ತುಂಬ ದೊಡ್ಡ ಮೆಚುರಿಟಿ ನಾನು ಅಂದ್ಕೊಳ್ಳೋದನ್ನೇ ಥಾಟ್ ಅಂದರೆ ಅದು ಒಂದೇ. ಯಾಕಂದರೆ ನಂಗೆ ಗೊತ್ತಿರೋ ಪ್ರಕಾರ ನಮ್ಮ ಮಮ್ಮಿ ಹತ್ರ ಸ್ಟಾರ್ಟಿಂಗ್ ನಾನು ಮಾಡ್ಸೋಕ್ಕಿಂತ ಮುಂಚೆ ನಮ್ಮ ಮಮ್ಮಿದು ಕಲೆಕ್ಷನ್ಸ್ ಅಂದರೆ ಜ್ಯುವೆಲ್ರಿ ಅಂತ ನೋಡಿದಾಗ ಪಾಪ ನಮ್ಮ ಅಮ್ಮನ ಹತ್ರ ಅಷ್ಟೊಂದು ಇರಲಿಲ್ಲ. ಜಸ್ಟ್ ಏನೋ ಒಂದು 2-3 ಒಡವೆಗಳಿತ್ತು ಬಿಟ್ಟರೆ ನಮ್ಮ ಅಮ್ಮನ ಹತ್ರ ಪಾಪ ಏನೂ ಒಡವೆಗಳಿರಲಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ, ಅದೇನೋ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ತು, ನಮ್ಮ ಮಮ್ಮಿಗೆ ನಾನು ಮಾಡಿಸಿದ್ರೆ ಎಲ್ಲ ಒಂದೊಂದು ಸೆಟ್ ಆಫ್ ಒಡವೆ ಮಾಡಿಸ್ಬೇಕು ಲಾಂಗ್ ಚೈನ್ದೆಲ್ಲ ಅಂತ. ಆ್ಯಂಡ್ ಗಾಡ್ ಗ್ರೇಸ್ ಅದಾಗಿದೆ. ಒಂದು ಸೆಟ್ ಮಾಡಿಸಿದ್ಮೇಲೆ ಅನಿಸ್ತು, ಯೂಶಲಾಗಿ ಹೇಗೆ ನನ್ನ ಮದುವೆ ಟೈಮ್ ಅಂತ ಬಂದರೆ ಅಥವಾ ಏನಾದ್ರು ಒಕೇಶನ್ಸ್ ಅಂತ ಬಂದರೆ ನಮ್ಮ ಮಮ್ಮಿ ಹೆಂಗೆ ಗೊತ್ತಾ, ನನಗೆ 100% ನಮ್ಮ ಅಮ್ಮನ ಬುದ್ಧಿ ಗೊತ್ತು, ನನಗೆ ಒಡವೆ ಹಾಕಿ ಅವ್ರು ಇರ್ತಾರೆ ಬಿಟ್ಟರೆ ಅವ್ರು ಒಡವೆ ಹಾಕ್ಕೊಳ್ಳಲ್ಲ. ಸೊ ಒಂದು ಸೆಟ್ ಇದ್ರೆ ನನಗೆ ಹಾಕ್ಬಿಟ್ಟು ಅವ್ರು ಸುಮ್ಮನೆ ಇರ್ತಾರಲ್ಲ ಅಂದ್ಬಿಟ್ಟು ಆ ಒಂದು ರೀಸನ್ಗೋಸ್ಕರ ಇಲ್ಲ 2 ಸೆಟ್ ಮಾಡ್ಸೋಣ. ಸೊ ನಾನು ಹಾಕಿದಾಗ ನಮ್ಮಮ್ಮ ಖಾಲಿ ಇರಬಾರ್ದು. ಆ್ಯಂಡ್ ನನ್ನ ಬರ್ಡೇಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ವಿಶ್ವಾಸಿಗೆ. ಆ್ಯಂಡ್ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾರೆ, ಇನ್ನಷ್ಟು ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್ ಗೈಸ್ ಆ್ಯಂಡ್ ಕೀಪ್ ಲವಿಂಗ್ ಮೀ.